ನಮಸ್ಕಾರ ವೀಕ್ಷಕರೇ, RJ32 ಕನ್ನಡದ ಉತ್ತರ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ವಿಶೇಷ ವರದಿಗಳು ಹೀಗಿವೆ, ನೋಡ್ಕೊಂಡು ಬರೋಣ. ವಿಶೇಷವಾಗಿವೆ ಇವತ್ತಿನ ವರದಿಗಳು. ಇವತ್ತು ಮೊದಲಿಗೆ ಕಲಬುರಗಿ ನಗರದ್ದು. ಕಲಬುರಗಿ ನಗರದಲ್ಲಿ ಇಂದು ಮುಖ್ಯಮಂತ್ರಿಗಳ ಆಪ್ತ ಸಹಾಯಕರಾದ ಹಾಗೂ ಆಳಂದ್ ತಾಲೂಕಿನ ಶಾಸಕರಾದ BR ಪಾಟೀಲ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಅಧಿಕಾರಿಗಳಿಗೆ ಚಳಿ ಬಿಡಿಸೋದಿದೆ, ಅಧಿಕಾರಿಗಳು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೀವೇ ನೋಡ್ಕೊ. ಇಂದು ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಅಧಿಕಾರಿಗಳು ನಾವು ಹೇಳಿದ ಹಾಗೆ ಕೇಳುತ್ತಿಲ್ಲ, ಕಾಮಗಾರಿಗಳು ಕೂಡ ಪೂರ್ಣಗೊಳಿಸುತ್ತಿಲ್ಲ, ಇದರಿಂದ ಪರದಾಡುವಂತಾಗಿದೆ. ಆದ ಕಾರಣ ನಾನು ಮಾಧ್ಯಮದವರ ಎದುರು ಬಂದಿದ್ದೇನೆ ಎಂದು ಹೇಳಿದ್ದಲ್ಲದೆ ಅಧಿಕಾರಿಗಳಿಗೆ ಚಳಿ ಬಿಡಿಸುವುದಿದೆ ಎಂದು ಕಿಡಿಕಾರಿದ್ದಾರೆ. ಇದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ನಾನು ಗಂಭೀರವಾಗಿ ಪತ್ರವನ್ನು ಬರೆಯುತ್ತೇನೆ ಎಂದು ತಿಳಿಸಿದರು. ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಅಂತ ಅಧಿಕಾರಿಗಳನ್ನ ಕಿತ್ತು ಹಾಕಿ ಒಳ್ಳೆಯ ಅಧಿಕಾರಿಗಳು ತರಬೇಕು. ಕಲಬುರಗಿ ಜನರಿಗೆ ನ್ಯಾಯ ಮಾಡಿಸ್ಬೇಕು. ಅವ್ರನ್ನ ಕ್ರಮ ಯಾರು ಕೈಗೊಳ್ಬೇಕು ಅಂತ ಸರ್ಕಾರ ಕೈಗೊಳ್ಬೇಕು. ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದ್ರೆ ಉದಾಹರಣೆ, ನಮ್ಮಲ್ಲಿ ಒಬ್ಬ ರೋಡ್ ಮಾಡಿದ್ದ, ಅವ ಇನ್ನೂ ಓಪನ್ ಡ್ರೈನಲ್ಲಿ ಮಣ್ಣು ಬಿದ್ದಿತ್ತು, ಎಲ್ಲ ಮುಚ್ಚೋಗಿದ್ದು, ತೆಗಿ ಅಂತ ಹೇಳಿದೆ, ತೆಗಿಲಿಲ್ಲ. ಅವ್ನು ಬಿಲ್ ಫೈನಲ್ ಮಾಡಿಕೊಟ್ಟ, ಅವ ಕೈ ತೊಳ್ಕೊಂಡು ಹೋಗ್ಬಿಟ್ಟ. ನಮ್ಮ ಮಾತು ಹೇಳ್ತಾನೆ. ಈಗ ನೀವು ಲೆಟರ್ ಬರೀತೀನಿ, ಸ್ವಲ್ಪ ವಿವರವಾಗಿ ಲೆಟರ್ ಬರ್ತೀನಿ. ಯಾರಿಗೆ ಬಗ್ಗೆ? ಮುಖ್ಯಮಂತ್ರಿ ಬರ್ತೀನಿ. ಓಕೆ, ಈಗ ನಿಮ್ಮ ಸರ್ಕಾರದ ಅಧಿಕಾರಿಗಳು ಮಾತುಗಳು ಕೇಳ್ತಾ ಇಲ್ವಾ? ಹೀಗೆ ಸಾಕಷ್ಟು ವಿಚಾರಗಳು ನೀವು ಯಾರು ಕೇಳ್ತಾ ಇಲ್ಲ, ಒಂದು ಕೆಲಸ ಮಾಡ್ತಾರೆ. ಅಧಿಕಾರಿಗಳಿಗೆ ಭಾಳ ಕೆಲವು ಅಧಿಕಾರಿಗಳಿಗೆ ಕೊಂಬೇರಿದೆ, ಅದನ್ನು ಚಳಿ ಬಿಡಿಸಬೇಕಾಗಿದೆ. ಬಟ್ ನಿಮಗೆ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಅಂತ ಅಧಿಕಾರಿಗಳನ್ನ ಕಿತ್ತು ಹಾಕಿ ಒಳ್ಳೆಯ ಅಧಿಕಾರಿಗಳು ತರಬೇಕು. ಕಲಬುರಗಿ ಜನರಿಗೆ ನ್ಯಾಯ ಮಾಡಿಸ್ಬೇಕು. ಅವ್ರನ್ನ ಕ್ರಮ ಯಾರು ಕೈಗೊಳ್ಬೇಕು ಅಂತ ಸರ್ಕಾರ ಕೈಗೊಳ್ಬೇಕು. ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದ್ರೆ ಉದಾಹರಣೆ, ನಮ್ಮಲ್ಲಿ ಒಬ್ಬ ರೋಡ್ ಮಾಡಿದ್ದ, ಅವ ಇನ್ನೂ ಓಪನ್ ಡ್ರೈನಲ್ಲಿ ಮಣ್ಣು ಬಿದ್ದಿತ್ತು, ಎಲ್ಲ ಮುಚ್ಚೋಗಿದ್ದು, ತೆಗಿ ಅಂತ ಹೇಳಿದೆ, ತೆಗಿಲಿಲ್ಲ. ಅವ್ನು ಬಿಲ್ ಫೈನಲ್ ಮಾಡಿಕೊಟ್ಟ, ಅವ ಕೈ ತೊಳ್ಕೊಂಡು ಹೋಗ್ಬಿಟ್ಟ. ನಮ್ಮ ಮಾತು ಹೇಳ್ತಾನೆ. ಈಗ ನೀವು ಲೆಟರ್ ಬರೀತೀನಿ, ಸ್ವಲ್ಪ ವಿವರವಾಗಿ ಲೆಟರ್ ಬರ್ತೀನಿ. ಯಾರಿಗೆ ಬಗ್ಗೆ? ಮುಖ್ಯಮಂತ್ರಿ ಬರ್ತೀನಿ. ಓಕೆ, ಈಗ ನಿಮ್ಮ ಸರ್ಕಾರದ ಅಧಿಕಾರಿಗಳು ನೀವು ಮಾತುಗಳು ಕೇಳ್ತಾ ಇಲ್ವಾ? ಹೀಗೆ ಸಾಕಷ್ಟು ವಿಚಾರಗಳು ನೀವು ಯಾರು ಕೇಳ್ತಾ ಇಲ್ಲ, ಒಂದು ಕೆಲಸ ಮಾಡ್ತಾರೆ. ಅಧಿಕಾರಿಗಳಿಗೆ ಭಾಳ ಕೆಲವು ಅಧಿಕಾರಿಗಳಿಗೆ ಕೊಂಬೇರಿದೆ, ಅದನ್ನು ಚಳಿ ಬಿಡಿಸಬೇಕಾಗಿದೆ. ಬಟ್ ನಿಮಗೆ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಅಂತ ಅಧಿಕಾರಿಗಳನ್ನ ಕಿತ್ತು ಹಾಕಿ ಒಳ್ಳೆಯ ಅಧಿಕಾರಿಗಳು ತರಬೇಕು. ಕಲಬುರಗಿ ಜನರಿಗೆ ನ್ಯಾಯ ಮಾಡಿಸ್ಬೇಕು. ಅವ್ರನ್ನ ಕ್ರಮ ಯಾರು ಕೈಗೊಳ್ಬೇಕು ಅಂತ ಸರ್ಕಾರ ಕೈಗೊಳ್ಬೇಕು. ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದ್ರೆ ಉದಾಹರಣೆ, ನಮ್ಮಲ್ಲಿ ಒಬ್ಬ ರೋಡ್ ಮಾಡಿದ್ದ, ಅವ ಇನ್ನೂ ಓಪನ್ ಡ್ರೈನಲ್ಲಿ ಮಣ್ಣು ಬಿದ್ದಿತ್ತು, ಎಲ್ಲ ಮುಚ್ಚೋಗಿದ್ದು, ತೆಗಿ ಅಂತ ಹೇಳಿದೆ, ತೆಗಿಲಿಲ್ಲ. ಅವ್ನು ಬಿಲ್ ಫೈನಲ್ ಮಾಡಿಕೊಟ್ಟ, ಅವ ಕೈ ತೊಳ್ಕೊಂಡು ಹೋಗ್ಬಿಟ್ಟ. ನಮ್ಮ ಮಾತು ಹೇಳ್ತಾನೆ. ಈಗ ನೀವು ಲೆಟರ್ ಬರೀತೀನಿ, ಸ್ವಲ್ಪ ವಿವರವಾಗಿ ಲೆಟರ್ ಬರ್ತೀನಿ. ಯಾರಿಗೆ ಬಗ್ಗೆ? ಮುಖ್ಯಮಂತ್ರಿ ಬರ್ತೀನಿ. ಓಕೆ, ಈಗ ನಿಮ್ಮ ಸರ್ಕಾರದ ಅಧಿಕಾರಿಗಳು ನೀವು ಮಾತುಗಳು ಕೇಳ್ತಾ ಇಲ್ವಾ? ಹೀಗೆ ಸಾಕಷ್ಟು ವಿಚಾರಗಳು ನೀವು ಯಾರು ಕೇಳ್ತಾ ಇಲ್ಲ, ಒಂದು ಕೆಲಸ ಮಾಡ್ತಾರೆ. ಅಧಿಕಾರಿಗಳಿಗೆ ಭಾಳ ಕೆಲವು ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.